ಎಷ್ಟು 4 ರೌಂಡ್ ಆದವನು? 4 ರೌಂಡ್ ಆದವು ರೀ ಮಮ್ಮಿ. ಯವ್ವ ಸಾಕು ನೋಡ್ರವ್ವ, ಕಾಲು ನೋಸ್ಲಿಕ್ಕತ್ತವ. ಎಲ್ಲರೂ ಕೂಡ ನೋಡ್ರಿ ಒಂದು ಸ್ವಲ್ಪ. ಇನ್ನೊಂದು ರೌಂಡ್ ಹೋಗಿ ಬರಂಬರ್ರಿ ಮಮ್ಮಿ. ಅಲ್ಲವ್ವ ನನಗಂತೂ ಆಗಂಗಿಲ್ಲ, ಕಾಲು ಭಾಳ ನೋಸ್ಲಿಕ್ಕತ್ತವ. ಸಾಕು ಬರ್ರಿವ, ಕಾಲು ನೋಸ್ತಾವಂತ ಮಾಮಿಯರಿಗೆ. ಹೌದಾ, ಆಯ್ತು ಹೇಳ್ರಿ. ಅಂತಂಗೆ ಯಾಕ ವೀಣಾ ಬಂದಿಲ್ಲಲ್ಲ? ಕರೀಲಿಕ್ಕೆ ಹೋಗಿದ್ದೆ ರೀ, ಬಾರವ ಅಂತೇಳಿ ಒಲ್ಲೆ ಅಂದ್ಲು ಬಿಡಾಕಿ. ಕರೀಲಿಕ್ಕೆ ಹೋಗಿರ್ತೀನಲ್ರಿ ಮಮ್ಮಿ, ಅವ್ರ ಅತ್ತಿ ಮುಖ ಒಂಥರ ಮಾಡ್ತಾಳವ. ಯಾಕಾರ ಹೋಗಿವ ಕರೀಲಿಕ್ಕೆ ನಂಗೆ ಅನಿಸ್ತದ ನೋಡ ನಂಗಂತ್ರ. ಹೌದೌದು, ನಾವು ವಾಕಿಂಗ್ ಕರ್ಲಿಕ್ಕೆ ಹೋಗ್ತೀವಲ್ಲ, ಅವ್ರ ಅತ್ತಿಗೆ ಒಟ್ಟ ಇಷ್ಟ ಆಗಂಗಿಲ್ಲ. ಅದೊಂದು ಆಟ ಹಚ್ಚಾರ, ಹೋಗಿ ನನ್ನ ಸೊಸಿಗೆ ಹಚ್ಚಿ ಕಲಿಸ್ತಾರ. ಏನು ವಾಕಿಂಗ್ ಮಾಡ್ತಾರನೇ, ಮನ್ಯಾಗ ಕೆಲಸ ಮಾಡಿದ್ಬಿಟ್ಟು ಅಲ್ಲಿ ಹೋಗಿ ಕೈಕಾಲು ಅಲ್ಲಾಡಿಸ್ತಾರಂತೀವ್ರೇನಾ. ಅದೇ ವಾಕಿಂಗ್ ಮಾಡೋದನ್ನೇ ಮನ್ಯಾಗ ಕೆಲಸ ಮಾಡ್ರಿ ಅವ್ವ ಅಂತೇಳಿ ಮೊನ್ನೆ ಒದರಾಡ್ಲಿಕ್ಕೆ ಹತ್ಬಿಟ್ಟಿಲ್ಲವ. ಅಂತ ಪರಿಯಿಂದ ನೀವು ಯಾಕೆ ಕರೀಲಿಕ್ಕೆ ಹೋಗ್ತೀರಿ ಬಿಡ್ರಿ ಆಕಿನ್ನ. ಮತ್ತೆ ಮನ್ಯಾಗ ಒಬ್ಬೊಬ್ರು ಹೆಂಗಿರ್ತದ ಏನ, ಸುಮ್ಮನೆ ಅವ್ರ ಅತ್ತಿಲ್ಲ ಕರೀಲಿಕ್ಕೆ ಹೋಗ್ಬೇಡ್ರವ, ಸುಮ್ಮನೆ ಯಾಕೆ ಬೇಕು ನಮಗೆ? ಅಲ್ರಿ ಮಮ್ಮಿ, ಸಂಜೆನೆ ಕೆಲಸ ಮಾಡ್ತಾಳಲ್ರಿ ಪಾಪ. ಒಂದು ಸ್ವಲ್ಪ ಮುಂಜಾನೆ ಆಕಿಗೂ ಬ್ಯಾಸರಿಕೆ ಆಸರಿಕೆ ಅನ್ನೋದು ಇರ್ತದೆ ಇಲ್ರಿ. ಏನು ಕೆಲಸ ಬಿಟ್ಟು ಬರ್ತಾಳ, ಕೆಲಸ ಹೋಗಿ ಮಾಡ್ಲಾರ್ದೆ ಇರ್ತಾಳ, ಒಂದು ತಾಸು ಬಾರದು ಇರ್ತದವ. ನಮಗೂ ರಿಲ್ಯಾಕ್ಸೇಷನ್ ಅನ್ನೋದು ಇರ್ಬೇಕಿಲ್ರಿ. ನಾವಂತೀವಿ ನೀನು ಸಂಜೆನೆ ಕೆಲಸ ಆಗ್ತದ ಬರ್ಬೇಕಂತೇಳಿ. ಅವ್ರ ಅತ್ತೆ ಹೆಂಗಿರ್ತಾಳೆ ಯಾರಿಗೆ ಗೊತ್ತು? ಅವರ ಮನೆ ಪರಿಸ್ಥಿತಿ ಇದ್ದಂಗೆ ಹೊಂದ್ಕೊಂಡು ಹೋಗ್ಕಲ್ವ ಮತ್ತೆ. ಹೌದ್ರಿ ಮಾಮಿ, ತೀರಾ ಮಾಡ್ತಾರವ ಯವ್ವ. ಅಂಜಿದಂಗೆಲ್ಲ ಭಾರಿ ಅಂಜಿಸ್ತಾರ ನೋಡ್ರಿ ಅತ್ತಿದೇರು. ಒಬ್ಬೊಬ್ರು ಅತ್ತಿದೇರ ಹಂಗಿರ್ತಾರ, ಒಂದೊಂದು ಮನ್ಯಾಗ ಸಸ್ತೆಯರ್ ಹಂಗಿರ್ತಾರ. ಇಲ್ಲೇ ನೋಡಿದಿಲ್ಲ ಆಕಿ ನೀಲಾನ ಅತ್ತಿ ಬರ್ಬೇಕಂತ ಎಷ್ಟು ಆಸೆ ಪಡ್ತಾಳ. ಆಕಿ ಇದ್ರ ಮುಖ ಒಂಥರ ಮಾಡ್ತಾಳೆ. ಎಲ್ಲರ ಬಿದ್ದಿಗಿದ್ದೀರಂದ್ರ ಯಾರು ಮಾಡ್ತಾರಿ ನಿಮಗ? ಯಾರಿಗೆ ಗೋಳು ಇಡ್ಬೇಕಂತ ಮಾಡಿರಿ? ವಾಕಿಂಗ್ ಗೀಕಿಂಗ್ ಏನು ಬ್ಯಾಡ್ರಿ, ಇಲ್ಲೇ ಮಾಡ್ರಿ ಅತ್ತೆ ಮನ್ಯಾಗ. ಎಲ್ಲಿ ಹೊರಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ನೀವು. ಸಣ್ಣ ಹುಡುಗ್ರ ಗತೆ ಕರೆದುಗಳನ್ನ ಹೋಗಕ್ಕೆ ಹೋಗ್ಬೇಡ್ರಿ ನೋಡ್ರಿ ನೀವು ಅಂತೇಳಿ ಮನೆ ಕೌಕ್ಕನ ಮಾಡ್ತಾವ್ರ ಅತ್ತಿಗದು. ಅದೇ ಏನು ಹೇಳ್ತೀನಿ ನಾ, ಒಬ್ಬೊಬ್ರ ಮನ್ಯಾಗ ಒಂದೊಂದು ರೀತಿ ಇರ್ತದ ಅಂತಂಗ. ಮಾಮಿ ಅವರು ಹೊಸ್ದಾಗಿ ಬಂದಾರಲ್ರಿ ಓಣ್ಯಾಗ, ಸ್ಮಿತಾನ ಗಂಡ ಭಾಳ ಕುಡಿತಾನ ಕಾಣಿಸ್ತಲ್ರಿ. ದಿನ ಲೇಟಾಗಿ ಬರ್ತಾನ ನೋಡ್ರಿ. ಹೌದಾ, ಏನೇನೋ ನನಗದು ಗೊತ್ತಿಲ್ಲ. ಯಾಕಂದ್ರೆ ಹತ್ತಕ್ಕೆ ಮಲ್ಕೊಂಡ್ಬಿಡ್ತೀನಿಲ್ಲ, ಹೊರಗಿಂದ ಏನೂ ಗೊತ್ತಾಗಂಗಿಲ್ಲ ನನಗೆ. ನಿನಗೆ ಯಾರು ಹೇಳಿದ್ರು? ನಮ್ಮ ಮನೆಯವ್ರು ಹೇಳಿದ್ರಿ. ನಮ್ಮ ಮನೆಯವ್ರು ಬರ್ತಿರ್ತಾರಲ್ರಿ, ದಿನ ಕುಡ್ದೇ ಬರ್ತಾನಂತ ನೋಡ್ರಿ ಅವ. ಮತ್ತು ನಿಮ್ಮ ಮನೆಯವ್ರು ಯಾಕೆ ಲೇಟಾಗಿ ಬರ್ತಾರೆ? ದಿನ 10 ಬರ್ತಾರಲ್ಲ ಅವರು. ಅವ್ರದ್ದು 10 ತಾನೇ ಕೆಲಸನೇ ಇರ್ತದ. ಮತ್ತು ಡ್ಯೂಟಿಗೆ ಹೋಗಿರ್ತಾರ, ಮತ್ತು ಮುಗಿದನ್ ಬರ್ಬೇಕಲ್ಲವ. ಮತ್ತು ಇವಂದು ಡ್ಯೂಟಿ 10 ತಾನೇ ಇರಬೇಕು. ಸುಮ್ಮನೆ ಒಬ್ಬರಿಗೆ ಅನ್ಬಾರ್ದವ, ಹಂಗ ಗೊತ್ತಾಗುತ್ತಾನ ಪೂರ್ತಿ ಅವ್ರ ಬಗ್ಗೆ ತಿಳ್ಕೊಂಡಿದ್ರೆ ಮಾತ್ರ ಅನ್ಬೇಕು. ಸುಮ್ಮನೆ ಅಪವಾದ ಕೊಟ್ಟಂಗಿಲ್ಲ ನಾವು. ಸುಮ್ಮನೆ ಯಾಕೆ ಅಪವಾದ್ರಿ ಮಾಮಿ? ದಿನ ಕುಡ್ದು ಬರೋದು ನಮ್ಮ ಮನೆಯವ್ರ ನೋಡ್ಯಾರಿ. ವಾಸನೆ ಬರ್ತದಂತ್ರಿ, ದಿನ ಬಾರ್ ಮುಂದೆ ಇರ್ತಾನಂತ್ರಿ ಯಾವಾಗ ನೋಡಿದ್ರು. ಅಲ್ಲ, ನನಗೆ ವಿಚಿತ್ರ ಆಗುತ್ತೆ ಹಿಂಗೆ ಅಂತಿನಂತ ತಪ್ಪು ತಿಳ್ಕೊಬೇಡ ನೀನು. ಅಲ್ಲ, ಮತ್ತು ಅವ ಬಾರಿಗೆ ಹೋಗ್ತಾನಂತ ನಿಮ್ಮ ಮನೆಯವ್ರಿಗೆ ಹೆಂಗೆ ಗೊತ್ತಾಗ್ತದ? ನಿಮ್ಮ ಮನೆಯವರು ಹೋಗ್ತಾರನ ಬಾರಿಗೆ? ಇಲ್ವಾ, ನಮ್ಮ ಮನೆಯವ್ರಿಗೆ ಒಂದು ಅಡಿಕೆ ಹುಳಿನ ಚಟ ಇಲ್ಲ. ಎಲ್ಲಿ ಹೋಗಂಗಿಲ್ಲ ಅವರು. ಡ್ಯೂಟಿ ಆಯಿತು ಸೀದಾ ಮನೆಗೆ ಬರ್ತಾರೆ. ಡ್ಯೂಟಿ ಮುಗಿಸ್ಕೊಳ್ಳೋಣ ಯಾ ತಂಟೆಗೂ ಹೋಗ್ಲಿ ಅದಕ್ಕೆ. ಹೌದಾ, ಅದೇ ಅನ್ನವ ನೀನೇ ಅವರು ಬಾರ್ನಾಗ ಸಿಗ್ತಾರಂತ ದಿನ ಅಂದೆಲ್ಲ, ಅದಕ್ಕೆ ಕೇಳಿದೆ. ಮತ್ತು ಹಿಂಗೆ ಆಯ್ತು ಬರೋ ಮುಂದಾಗ ನೋಡಿರ್ಬೇಕು. ನೀನು ಎಷ್ಟು ಡೌಟಿಂದ ಕೇಳ್ತಲ್ಲ ನಮ್ಮ ಮನೆಯವ್ರು ಕುಡಿತಾರನ ಅಂತೇಳಿ. ಹಂಗಂದಿಲ್ಲ, ನಾನು ಕೇಳಿದೆ ಸುಮ್ಮ ಬಾಯಿ ಮಾತಿಗೆ. ಕುಡಿದ್ರೆ ಏನು ತಪ್ಪಾಯ್ತು ಬಿಡು. ಯಾರೇನು ಕುಡಿಲಾರ್ದಾರ ಅದಾರ? ಯಾರು ಸಾಚೆ ಇಲ್ಲ ಈಗ, ಎಲ್ಲರೂ ಕುಡಿಯೋರೇ ಅದಾರ. ಹೌದು ನೋಡ್ರಿ ಮಾಮಿ, ಇಂಥವ್ರೇ ಕುಡಿಯಂಗಿಲ್ಲ ಅನ್ನಂಗಿಲ್ಲ. ಶ್ರೀಮಂತರು ನೋಡಿದ್ರ ಪಾರ್ಟಿ ಅಂತ ಕುಡಿತಾರ, ಬಡವ್ರು ನೋಡಿದ್ರ ಟೆನ್ಷನಿಗೆ ಅಂತ ಕುಡಿತಾರ, ಒಬ್ಬೊಬ್ರು ಕೆಲಸ ಭಾಳ ಆಗ್ಯದಂತ ಕುಡಿತಾರ, ಒಬ್ಬೊಬ್ರು ನೆಮ್ಮದಿ ಬೇಕಂತ ಕುಡಿತಾರ, ಒಟ್ಟು ಕುಡಿತಾರ ನೋಡ್ರಿ. ಹೌದು ವಯವ್ವ, ಕುಡ್ದು ಚಟ ಭಾಳ ಆಗಿಬಿಟ್ಟದ. ಅಂದಂಗೆ ಮಾಮಿ, ಗೀತಾಗ ಅವ್ರ ಅಕ್ಕನ ಮಗಳೇನ ಮನೆ ಸೀರೆ ಕೊಡ್ಸಾಳಂತಲ್ಲ ಯವ್ವ. ಆಕಿಗೇನೋ ನೌಕರಿ ಆಗಿತ್ತಂತ, ಅದಕ್ಕೆ ಫಸ್ಟ್ ಪೇಮೆಂಟ್ ಅಂತೇಳಿ ಎಲ್ಲರಿಗೂ ಸೀರೆ ಕೊಡ್ಸಾಳಂತ. ಆಕಿಂದ ಭಾರಿ ಬಿಡ್ರಿ, ಏನು ಸೀರೆ ತಗೋತಾಳ, ಏನು ಸುದ್ದಿ, ಏನು ಫ್ಯಾಷನ್ ಮಾಡ್ತಾಳ ಯವ್ವ. ಈಗ ವಯಸ್ಸಾಗಿನ ಮನೆ ನೋಡಿದಿಲ್ಲ, ಕೂದಲ ಕಟ್ ಮಾಡಿಸ್ಕೊಂಬಂದ ಮುಂದಿನ ಹಿಂಗ. ಹೌದವ, ಭಾಳ ಉಚ್ಚಕಾರ ಮಾಡ್ತದ ಹುಡಿ. ನಮಗೂ ಅತಿ ಹೆಂಗೆ ಮಾಡೋದು ಸೇರಂಗಿಲ್ಲ ನೋಡ್ರಿ ಮಾಮಿ. ಅದ್ರಾಗ ಆಕಿನ ಗಂಡನ ಏನು ಅನ್ನಂಗಿಲ್ಲವ, ಆಕಿ ಏನಂತಾಳ ಅದಕ್ಕೆ ಕುಣಿತಾನ. ಮತ್ತು ಗಂಡನ ಅಂಜಿಕಿಲ್ಲಾರಕ ಸಲಿಗೆ ಕೊಟ್ಟಕ ಅಷ್ಟು ಮೆರಿಬೇಕಾಗ್ತದ. ಅವನ ಅಂಜಿಕಿತ್ತಂದ್ರೆ ಆಕಿ ಯಾಕಂತದೆಲ್ಲ ಮಾಡ್ತಾಳ. ಅದ್ರಾಗಿ ಗಾಡಿ ಬೇರೆ ಕಲ್ತು ಬಿಟ್ಟಾಳ. ಅದೊಂದು ಚಸ್ಮಾ ಹಾಕೊಂಡು ಕೂದಲ ಬಿಟ್ಕೊಂಡು ಗಾಡಿ ಮೇಲೆ ಓದ್ತಿರ್ತಾಳ, ನೋಡ್ಬಾರ್ದಕ್ಕೆಂದು. ಹೌದೌದು, ಭಾಳ ಕಲ್ತಾಳೆ ಈಗ ಆಕಿ. ಅಂದಂಗ ಮೊನ್ನೆ ನೀನು ಗಾಡಿ ಕಲಿಲಿಕತ್ತಿಲ್ಲ ಸುಮ್ಮ? ನಾನ್ರಿ ಹೌದ್ರಿ ಮಾಮಿ, ನೀವೆಲ್ಲಿ ನೋಡಿದ್ರಿ? ಕಲೀಲಿಕತ್ತೀನ್ರಿ. ಗಾಡಿ ಉಪಯೋಗ ಆಗ್ತಾವ್ರಿ ಮಾಮಿ. ಹೆಣ್ಮಕ್ಳು ಗಾಡಿ ಕಲಿಬೇಕ್ರಿ. ಅಂದ್ರೆ ಸ್ಕೂಲಿಗೆ ಕಳ್ಸೋದು ಮಾಡೋದು ಇರ್ತದಲ್ಲ ಹುಡುಗರಿಗೆ, ಎಷ್ಟೋ ಸಹಾಯ ಆಗ್ತದ್ರಿ ಗಾಡಿ ಕಲ್ತ್ರೆ. ಕಾಯಿಪಲ್ಲೆ ತರೋದಾಗಲಿ, ಮಕ್ಕಳನ್ನ ಬಿಟ್ಟು ಬರೋದಾಗಲಿ, ಇಂಥದ್ದೆಲ್ಲ ಎಲ್ಲದಕ್ಕೂ ಗಂಡಸ್ರನ್ನ ಬಾಯಿ ತೆಗಿಬೇಕಲ್ರಿ. ಅದಕ್ಕಂತಾನೆ ಗಾಡಿ ಕಲಸ್ ಅಂದೇಳಿ ನಮ್ಮ ಮನೆಯವ್ರು ಕಲಿಸ್ಲಿಕತ್ತಾರಿ. ಈಗ ಅರ್ಧ ಬರ್ತದ್ರಿ ಮಾಮಿ. ಹೌದಾ, ಅದೇ ಅಂತೀನವ, ಮೊನ್ನೆ ನೋಡಿದೆ. ಕಲಿಬೇಕು ಬಿಡು ಗಾಡಿ, ಎಲ್ಲ ಹೆಣ್ಮಕ್ಳು ಗಾಡಿ ಕಲ್ತ್ರ ಚಲೋ. ಅಂದಂಗ ಆಕಿ ಗೀತಾಗ ಸೀರೆ ಕೊಡ್ಸಾಳ ಅವ್ರ ಅಕ್ಕನ ಮಗಳು ಅಂದ್ವಲ್ಲ, ಭಾರಿ ಚಂದವ. ಏನಿ ನಾವು ಸೀರೆ ನಾವು ನಾನು ತಗೋಬೇಕು ನೋಡ ಅಂತವು. ಅಂದ್ರೆ ಎಲ್ಲಾರ ಓದಲ್ಲಿ ಬಂದಲ್ಲಿ ಹಾಕೊಳಿಕ್ ಬರ್ತದ. ಹೋಗಿ ಬರಮ್ಮ, ತೊಗೊಂಬರಮ್ಮ, ನಾಳೆ ಬಜಾರ್ಗೆ ಹೋಗಿ ಬಂದವನ ಕೇಳಿ.
ಹೌದಾ, ಆಯ್ತು ನಾಳೆ ಹೋಗಿ ನೋಡಿ ಬರಮಂತ. ಒಂದು ವೇಳೆ ಬಂದಿರಲಿಲ್ಲ ಅಂದ್ರೂ ಈಕೆ ಫೋಟೋ ಕಳ್ಸಂತೇಳಮ್ಮ, ಆ ಸೀರೆ ಹೋಗಿ ತೋರ್ಸಮ್ಮ ಅಂಗಡಿಯವನಿಗೆ ತರಿಸ್ಕೊಡ್ತಾನಂತ. ನಮ್ಗೇನು ಪರಿಚಯ ಇದ್ದವದನಲ್ಲ ಅಂಗಡಿ, ಅಲ್ಲೇ ಹೋಗಿ ಬರಮಂತ. ಈ ಮತ್ತೆ ಫೋಟೋ ಕಳ್ಸಂದಾಗನೇ ಏನು ತಿಳ್ಕೊಬಾರ್ದು, ಅಯ್ಯೋ ನನ್ನ ನೋಡಿ ತಗೋತಾರ ಹಂಗೆ ಹಿಂಗೆ ಅನ್ನಕ್ಕೆ. ಹೌದಲ್ಲ, ಹಂಗೂ ಅನ್ಕೋತಾಳವ ಆಕಿ. ಅದು ಗೊತ್ತಾಗ್ಬಾರ್ದು, ಆಕಿನ ನೋಡೇ ನಾವು ಸೀರೆ ತೊಗೊಂಡಿವಂತ ಆಕಿ ಗೊತ್ತಾಗ್ಬಾರ್ದು ನೋಡು. ಇನ್ನೊಂದ್ಸಲ ಏನು ಮಾಡಿ ನೀನು ಆಕೆ ಮನೆಗೆ ಹೋಗಿರ್ತಿಲ್ಲ, ನೋಡಮ್ ಸೀರೆ ತೋರ್ಸಾಗೀತ ಅದು ಹೆಂಗದ ಮನೆ ಸರಿಯಾಗಿ ನೋಡ್ಲಿಲ್ವಾ ಅಂತನ್ನು. ಆಕಿ ಹಿಂಗೆ ಸೀರೆ ಕೊಟ್ಟಿರ್ತಾಳಲ್ಲ, ಪಟಕ್ಕನ ಮೊಬೈಲ್ನಾಗ ಹಿಂಗೆ ಫೋಟೋ ತೊಗೊಂಬಿಡು, ಅದನ್ನ ಹೋಗಿ ತೋರಿಸಿ ಅಂಗಡಿಯಾಗ ತೊಗೊಂಬರಮಂತ. ಆದ್ರೆ ತಂದಿಂದಾದರೂ ನಿಮ್ಮನ್ನ ನೋಡಿ ತಂದೀವಿ ಅಂತ ಅನ್ಬಾರ್ದು ನೋಡ, ಒಟ್ಟ ನೀ ಯಾರ ಮುಂದೆ ಹೇಳಬಾರ್ದು ನೋಡು ಹಂಗ ಅಂತ. ಹೌದು ಇಲ್ವಾ, ನಾ ಯಾರ ಮುಂದೆ ಹೇಳಂಗಿಲ್ಲ, ಹಂಗೆ ಹೇಳಿದ್ರೆ ನಮ್ದು ಇದು ಕಡಿಮೆ ಆಗ್ತದ. ಅಲ್ಲ ಎಷ್ಟರ ಚಾಪ್ಟರ್ ಇರ್ಬೇಕವ ನೀವು ಅಂತೀನಿ ನಾನು. ಅಲ್ಲ ನಿಮಗೆ ಸೀರೆ ಇಷ್ಟ ಆಗೋದಿಲ್ಲ, ಆಕಿನ ಮನೆಗೆ ಹೋಗಿ ಇಂಥದ ನಾವು ತಗೋತೀವ ಸೀರೆ ಚಂದ ನೋಡ ಅಂತ ಅಂದ್ಬಿಡ್ಬೇಕು. ಅದ್ರಾಗ ಏನದ ನಿಮ್ಮ ವರ್ಚಸ್ ಕಡಿಮೆ ಆಗ್ತದನ ಹಂಗಂದ್ರೆ. ಹಂಗೇನಿಲ್ರಿ ಮಮ್ಮಿ, ಲೆವೆಲ್ ಗಿವೆಲ್ಲ ಅಂಥವೆಲ್ಲ ಏನು ವಿಚಾರ ಮಾಡಂಗಿಲ್ರಿ ನಾವು. ಕೇಳಿ ತೊಗೋಬೋದು ಬಿಡ್ರಿ, ಆಕೆ ನನ್ನಂಗ್ಲಾದ್ರೆ ನೋಡಮ್ ಕೇಳಿನೇ ಹೋಗಿ ತೊಗೊಂಬರ್ತೀವಿ. ನೋಡ್ರವ ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಅನುಕೂಲ ಬರ್ತದೆ ಹಂಗೆ ಮಾಡಿರಿ. ನೋಡ್ರಿ ಆತ ಹೋಗಿ ಅವು ಜಿಮ್ಮಿನೂ ಇದು ಹಾಕ್ಯಾರಲ್ಲ ನೀನು, ಅವು ಗೌರ್ಮೆಂಟ್ನವ್ರು ಆಡಮ್ ನೋಡ್ರಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಅಂದ್ರೆ ಕೈಕಾಲು ಸರಡ್ಲಾತಾವ. ಅಯ್ಯೋ ಅವೆಲ್ಲ ಅವ್ರಿ ಮಮ್ಮಿ, ಅಷ್ಟು ಮುರಿದೋಗ್ಯವ್ರಿ ಹುಡುಗರು. ವಾಕಿಂಗ್ ಮಾಡಿ ಹೋಗಿಂದ ಹುಡುಗರು ಬಂದು ಯಾಕಡೆ ಬೇಕು ಆ ಕಡೆ ಆಡಿ ಅಷ್ಟು ಸಾಮಾನು ಮುರಿದಾರ ನೋಡ್ರಿ. ಅವನ್ನ ನಟ್ಟುಗಳು ಅಷ್ಟು ಚೆಲ್ಲಾಪಿಲ್ಲಿ ಮಾಡಿಬಿಟ್ಟಾವ್ರಿ, ಮುರಿದಾರಲ್ಲ. ಹೌದು ವಯ್ಯು ಬಳ್ಕೊಂಡು ಅಲ್ಲಿ ಹುಡುಗರು ಒಂದು ಸುದ್ದಿಡಂಗ್ ನೋಡು. ಎಲ್ಲ ಪಾಪ ಎಲ್ಲ ಮಾಡಿಕೊಟ್ಟಿರ್ತಾರೆ ನಮಗೋಸ್ಕರ ಸೌಲಭ್ಯಗಳನ್ನ ನಾವು ಉಪಯೋಗಿಸ್ಕೊಳಂಗೆ ಇಲ್ಲ, ಬರೀ ಹಿಂಗೆ ಹಾಳು ಮಾಡೋದ ಆಯಿತು. ತಮ್ಮ ಮನ್ಯಾಗಾದ್ರೆ ಹಿಂಗೆ ಮಾಡ್ತಾರನ, ಒಂದೊಂದು ಹಚ್ಕೊಂಡು ಇದನ್ನೇ ಮಾಡಂಗಿಲ್ಲ ವಯ್ಯವ್ವ. ನಟ್ಟುಗಳೆಲ್ಲ ಮುರಿದು ಬಿಟ್ಟಾವಲ್ಲ ನೋಡಿ, ಭಾಳ ದಿನ ಸಹಿತ ಆಗಿಲ್ಲ ಹಾಕಿ, 1 ವರ್ಷ 2 ವರ್ಷ ಆಗಿರ್ಬೇಕಷ್ಟೇ. ಹೌದ್ರಿ ಮಾಮಿ, ಹುಡುಗರು ಎಕ್ಕಡೆ ಬೇಕು ಆ ಕಡೆ ಆಡ್ತಾವ್ರಿ. ನಾನೇ ಲೇಟಾಗಿ ಬಂದಿರ್ತೀನಲ್ರಿ ಒಂದೊಂದ್ಸಲ, ಆಡ್ತೈತಿ ನೋಡಿ. ಅವಾಗ ಹುಡುಗರು ಬಂದಾಗ ಹಂಗೆ ಆಡ್ತಿರ್ತಾರಲ್ಲ, ಎಕ್ಕಡೆ ಬೇಕು ಆ ಕಡೆ ಆಡ್ಬಾಡ್ರಿ ಹಂಗೆ ಮುರಿತಾವ ಅಂತೀನಲ್ಲ. ಯಾಕ್ರಿ ಆಂಟಿ ನಾವು ಆಡೋರು ನೋಡು ಅಂತೇಳಿ ಕೌಕ್ಕನ ಮಾಡ್ತಾವ್ರಿ. ಅಲ್ಲಿ ಬಂದು ಹುಡುಗರು ಒಟ್ಟು ಸರಿ ಇರಂಗಿಲ್ಲ ಯವ್ವ, ಮಾತಾಡ್ಸಕ್ಕೆ ಅಂಜಿಕ್ ಬರ್ತದ್ರಿ ಈಗಿನ ಹುಡುಗರಿಗೆ. ದೊಡ್ಡವರು ಸಣ್ಣವ್ರು ಅನ್ನೋದು ಮರ್ಯಾದೆನೇ ಇಲ್ರಿ. ಮತ್ತು ಅಲ್ಲಿ ಬರೋ ಹುಡುಗರ ಅಂಥವು ಇರ್ತಾವ, ಉಡಾಳ ಇದ್ದ ಹುಡುಗರ ಬಂದು ಮುರಿತಾವ ಅಂಥವು. ಡಿಸೆಂಟ್ ಇದ್ದ ಹುಡುಗರು ಆದ್ರೆ ಯಾಕೆ ಬರ್ತಾವ, ನಿನಗೆ ಟ್ಯೂಷನ್ ಸಾಲಿ ಅಂಥದ ರಗಡಾಗಿರ್ತದ ಅವಕ್ಕೆ. ಇಲ್ಲೆಲ್ಲಿ ಆಡಕ್ಕೆ ಬಂದು ಮುರಿತಾವು. ಇಂಥ ಉಡಾಳ ಹುಡುಗರನ್ನೇ ಬಂದು ಮುರಿವು ನೋಡು, ಅವೇ ಹುಡುಗರನ್ನೇ ಮರ್ಯಾದಿಲ್ಲಾರ್ದಂಗೆ ಮಾತಾಡ್ತಾವ. ಒಟ್ಟು ನನಗೂ ಅಂಥ ಹುಡುಗರನ್ನ ಮಾತಾಡ್ಸಕ್ಕೆ ಅಂಜಿಕ್ ಬರ್ತದವ ಯವ್ವ. ನೋಡ್ರವ ಅಂದ್ರೆ ಹೋಗಮ್, ಅದೇ ವಾಕಿಂಗ್ ಮಾಡಿ ಅದೊಂದು ಸ್ವಲ್ಪ ಆಡಿದ್ವಿ ಅಂದ್ರೆ ಕೈಕಾಲೆಲ್ಲ ಸಡ್ಲಾತಿತ್ತು, ಅದಕ್ಕಂದೆ. ಮತ್ತು ಮುರಿದಾರಂತೀರಿ ಇನ್ನೇನು ಮಾಡೋದು, ಹೋಗಮ್ ನೋಡ್ರಿ ನಡ್ಕೋತ. ಹೌದು ಯವ್ವ, ನೋಡ್ರಿ ಲೇಟ್ ಆಗ್ತದೆ, ನಾನು ಹೋಗಿ ನಾಷ್ಟ ಮಾಡ್ಬೇಕಿನ. ಹೌದು ನೋಡ್ರಿ, ಅದ್ರಾಗ ಬಡ ಹೋಗಂಗಿಲ್ಲ ನಾವು, ಸೊಕಾಶ್ ಮಾತಾಡ್ಕೊತ ಹೋಗೋಷ್ಟಿಗೆ ಒಂದು ಅರ್ಧ ತಾಸನೇ ಆಗ್ತದೆ ಮನೆ ಮುಟ್ಟಷ್ಟಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಇನ್ನೊಂದು ಹೇಳಬೇಕಾಗಿತ್ತು, ಇದರೊಳಗೆ ಕಾರ್ಟೂನ್ ವಿಡಿಯೋಗಳನ್ನ ಅಷ್ಟೇ ಹಾಕಬೇಕು ಅಂತ ಅಂದ್ಕೊಂಡಿನಿ. ಅಂದ್ರೆ ಸಾಮಾನ್ಯ ಮಹಿಳೆಯರ ಸಂದರ್ಶನದ ಹಾಕ್ತಿದ್ನಲ್ಲ, ಅದು ಇದು ಎಲ್ಲ ಮಿಕ್ಸ್ ಆಗಿ ಕನ್ಫ್ಯೂಸ್ ಆಗ್ಲಿಕ್ಕತ್ತಿತ್ತು. ಹಾಗಾಗಿ ಇದರ ಕಾರ್ಟೂನ್ ವಿಡಿಯೋಗಳು ಮಾತ್ರ ಬರ್ತಾವೆ. ಇನ್ನೊಂದು ಚಾನಲ್ ಓಪನ್ ಮಾಡಿವಿ, ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ ಅಂತೇಳಿ, ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಅದಕ್ಕೂ ಸಪೋರ್ಟ್ ಮಾಡಿರಿ. ಅದರೊಳಗೆ ಲಾಗ್ಸನ್ನು ಮಾಡ್ತೀವಿ. ಆಮೇಲೆ ಏನೇನು ನಡೀತಿರ್ತದಲ್ಲ, ನಾವೆಲ್ಲಿ ಓದಲ್ಲಿ ಬಂದಲ್ಲಿ ದೇವಸ್ಥಾನದ್ದು ಎಲ್ಲ ವಿಡಿಯೋಗಳನ್ನು ಹಾಕ್ತೀವಿ. ದಯವಿಟ್ಟು ಆ ಚಾನಲ್ಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ಸಪೋರ್ಟು ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಬೇಕು. ಎಲ್ಲರಿಗೂ ಧನ್ಯವಾದಗಳು.